ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ರೀಸೆಂಟಾಗಿ ನಂದು ಕಸಿನ್ಸ್ ಕೇಳ್ತಾ ಇದ್ರು, ನಾನು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ದೇ ವರ್ ಆಸ್ಕಿಂಗ್ ಮೀ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಐ ಥಾಟ್ ವೈ ನಾಟ್ ಟು ರೆಕಾರ್ಡ್ ಇಟ್. ಯಾರಾದರೂ ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು, ಸೊ ಐ ಥಾಟ್ ಆಫ್ ರೆಕಾರ್ಡಿಂಗ್ ದ ವಿಡಿಯೋ ಲೈಕ್ ಹೌ ಟು ಸ್ಟಾರ್ಟ್ ದ ಯೂಟ್ಯೂಬ್ ಚಾನಲ್ ಇನ್ 2025 ಅಂತ. ಸೊ ನಾನೀಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬ ಟೈಮ್ ಆಯಿತು. ಬಟ್ ದೆನ್ ನಂದು ಚಾನಲ್ ಯಾಕೆ ಗ್ರೋ ಆಗಿಲ್ಲ ಅಂತಂತಂದರೆ ಐ ವಾಸ್ ನಾಟ್ ಕನ್ಸಿಸ್ಟೆಂಟ್. ನಾವು ಫಸ್ಟ್ ಒಂದು 6 ಮಂತ್ಸ್ ಅಲ್ಲ, 6 ಮಂತ್ಸ್ ಅಲ್ಲ, ಒಂದು 5 ಮಂತ್ಸ್ ಎಲ್ಲ ನಾನೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಅದಾಗಿ ಲೈಕ್ ಆಲ್ಮೋಸ್ಟ್ ಒಂದು ಮೋರ್ ದ್ಯಾನ್ 1.5 ಇಯರ್ ನಾನು ಗ್ಯಾಪ್ ತಗೊಂಡಿದ್ದೀನಿ. ಸೊ ಐ ಹ್ಯಾವ್ ನಾಟ್ ಪೋಸ್ಟೆಡ್ ಎನ್ ಆಫ್ ದ ವೀಡಿಯೋಸ್. ಮತ್ತು ಈಗ ರೀಸೆಂಟಾಗಿ ಲಾಸ್ಟ್ ಮಂತಿಂದ ಐ ಸ್ಟಾರ್ಟೆಡ್ ಪೋಸ್ಟಿಂಗ್ ದ ವೀಡಿಯೋಸ್. ಸೊ ಆ ಒಂದು ಗ್ಯಾಪಿಂದ ನಾನು ಕನ್ಸಿಸ್ಟೆಂಟ್ ಇಲ್ಲದ ಕಾರಣ ನಂದು ಚಾನಲ್ ಗ್ರೋ ಆಗಿಲ್ಲ. ಬಟ್ ದೆನ್ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಗೊತ್ತಿದೆ, ಲೈಕ್ ಹೌ ಟು ಕ್ರಿಯೇಟ್ ಅಕೌಂಟ್ ಅಂಡ್ ಆಲ್ ದ್ಯಾಟ್. ಸೊ ಐ ಥಾಟ್ ಐ ಶೇರ್ ದ ನಾಲೆಡ್ಜ್ ವಿತ್ ಯು ಗೈಸ್ ಅಂತ. ಸೊ ಇನ್ನು ವೇಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಟೆಪ್ ಹೇಗೆ ನಾವು ಯೂಟ್ಯೂಬ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತೀವಿ ಅಂತಂದರೆ, ನಮ್ಮದೆಲ್ಲ ಫೋನಲ್ಲೂ ಯೂಶ್ವಲಿ ಯೂಟ್ಯೂಬ್ ಅಪ್ಲಿಕೇಶನ್ ಇರುತ್ತೆ. ಸೊ ನಾವು ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಮಗೆ ಕೆಳಗಡೆಗೆ ಒಂದು ಪ್ರೊಫೈಲ್ ಐಕನ್ ಇರುತ್ತೆ. ಸೊ ಆ ಐಕನಿಗೆ ಹೋಗ್ಬಿಟ್ಟು ನಾವು ನಮ್ಮ ಅಕೌಂಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಫಾರ್ ದಿಸ್ ಯೂಶ್ವಲಿ ಇವಾಗ ಎಲ್ಲರ ಹತ್ರನೂ ಇಮೇಲ್ ಐ ಡಿ ಇದ್ದೇ ಇರುತ್ತೆ, ಬಿಕಾಸ್ ಎವ್ರಿ ಒನ್ ಆರ್ ಯೂಸಿಂಗ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡೋ ಕಾರಣ ಎಲ್ಲರ ಹತ್ರ ಇಮೇಲ್ ಐ ಡಿ ಇದ್ದೇ ಇರುತ್ತೆ. ಸೊ ಆ ಇಮೇಲ್ ಐ ಡಿನ ನಾವು ಆ್ಯಡ್ ಮಾಡಿದರೆ ಆಯಿತು, ನಮ್ಮದು ಅಕೌಂಟ್ ಆ್ಯಡ್ ಆಗುತ್ತೆ ಯೂಟ್ಯೂಬಲ್ಲಿ. ಸೊ ಒನ್ಸ್ ಅಕೌಂಟ್ ಇಸ್ ಆ್ಯಡೆಡ್, ಪ್ರೊಫೈಲ್ ಪಿಕ್ಚರ್ ಯೂಶ್ವಲ್ ಆಗಿ ನಾವು ಇಮೇಲಲ್ಲಿ ಕೊಟ್ಟಿರ್ತೀವಿ. ಕೆಲವ್ರಿಗೆ ಇಫ್ ಯು ಲೈಕ್ ಟು ಕಂಟಿನ್ಯೂ ವಿತ್ ದ ಸೇಮ್ ಪ್ರೊಫೈಲ್ ಪಿಕ್ಚರ್ ಇನ್ ದ ಯೂಟ್ಯೂಬ್ ಆಲ್ಸೋ ಯು ಕ್ಯಾನ್ ಡೂ ಇಟ್, ಆರ್ ಎಲ್ಸ್ ಯು ಕ್ಯಾನ್ ಆ್ಯಡ್ ಅ ನ್ಯೂ ಪ್ರೊಫೈಲ್ ಪಿಕ್ಚರ್. ಆ್ಯಂಡ್ ಅಲ್ಲಿಗೆ ಅಕೌಂಟ್ ಆ್ಯಡ್ ಮಾಡಿ ಆಯಿತು ಆ್ಯಂಡ್ ಪ್ರೊಫೈಲ್ ಆ್ಯಡ್ ಮಾಡಿ ಆಯಿತು. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಒನ್ಸ್ ಅಕೌಂಟ್ ಆ್ಯಡ್ ಮಾಡಿ ಆದಮೇಲೆ ನಾವೊಂದು ತಮ್ನೇಲ್ ಅಲ್ಲ, ಬ್ಯಾನರ್ ಹಾಕಬೇಕಾಗುತ್ತೆ. ಸೊ ಬ್ಯಾನರ್ ಎಲ್ಲಿ ಅಂತಂದರೆ, ನಮ್ಮದು ಪ್ರೊಫೈಲ್ ಹಿಂದೆಗಡೆ ಒಂದು ಬ್ಯಾನರ್ ಆಪ್ಷನ್ ಇರುತ್ತೆ, ಆಯಿತಾ. ಯೂಶ್ವಲಿ ನಮ್ಮದು ಈ ಫೇಸ್ಬುಕ್ ಎಲ್ಲ ನೋಡಿದ್ರೆ ಹಿಂದ್ಗಡೆ ಬ್ಯಾನರ್ ಆಪ್ಷನ್ ಇರುತ್ತಲ್ಲ, ಕವರ್ ಪಿಕ್ಚರ್ ಟೈಪ್, ಅದೇ ಥರ ಯೂಟ್ಯೂಬಲ್ಲಿ ಸಹ ಬ್ಯಾನರ್ ಆಪ್ಷನ್ ಇದೆ. ಸೊ ಈ ಬ್ಯಾನರ್ ಆಪ್ಷನ್ ಹಾಕಬೇಕಾಗುತ್ತೆ. ಈ ಬ್ಯಾನರ್ ಏನಕ್ಕೆ ಅಂತಂದರೆ, ಇಫ್ ಸಮ್‌ವನ್ ವಿಸಿಟ್ ಯುವರ್ ಪ್ರೊಫೈಲ್ ದೇ ವಿಲ್ ಅಂಡರ್‌ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ವಿಡಿಯೋ ಯು ಆರ್ ಪೋಸ್ಟಿಂಗ್ ಇನ್ ಯುವರ್ ಚಾನಲ್ ಅಂತ. ನೀವು ಕುಕಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದರೆ, ಬ್ಯಾನರಲ್ಲಿ ಏನಾದರೂ ಒಂದು ಕುಕಿಂಗ್ ಅಂತ ಬರಿಬೋದು, ಅಥವಾ ಲೈಫ್ ಸ್ಟೈಲ್ ಇದು ಮಾಡ್ತಿದ್ದೀರಾ ಅಂದರೆ ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಲೈಫ್ ಸ್ಟೈಲ್ ಅಂತ ಬರಿಬೋದು. ಸೊ ಹೀಗೆ ಕೀವರ್ಡ್ಸ್ ಕೊಡೋದ್ರಿಂದ ಜನಗಳಿಗೆ ಅರ್ಥ ಆಗುತ್ತೆ ವಾಟ್ ಕೈಂಡ್ ಆಫ್ ವಿಡಿಯೋಸ್ ಯು ಆರ್ ಪೋಸ್ಟಿಂಗ್ ಅಂತ. ದಟ್ ಈಸ್ ಅನದರ್ ಸ್ಟೆಪ್. ಸೊ ಅಕೌಂಟ್ ಕ್ರಿಯೇಟ್ ಮಾಡಿ ಆಯಿತು, ಪ್ರೊಫೈಲ್ ಆ್ಯಡ್ ಮಾಡಿ ಆಯಿತು. ಸೊ ನೀವು ಬ್ಯಾನರ್ಸ್ನ ಹಾಕೊಬೋದು. ಆ್ಯಂಡ್ ಬ್ಯಾನರ್ಸ್ನ ಮಾಡೋಕ್ಕೆ ನಮಗೆ ಅಪ್ಲಿಕೇಶನ್ಸ್ ಇದೆ, ಲೈಕ್ ಫ್ರೀ ಅಪ್ಲಿಕೇಶನ್. ಫಾರ್ ಎಕ್ಸಾಂಪಲ್ ಕ್ಯಾನ್ವಾ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಕ್ಯಾನ್ವಾ ಅಪ್ಲಿಕೇಶನಲ್ಲಿ ನೀವು ನಮಗೆ ಫ್ರೀಯಾಗಿ ಟೆಂಪ್ಲೇಟ್ಸ್ ಸಿಗುತ್ತೆ. ಸೊ ಆ ಟೆಂಪ್ಲೇಟ್ಸ್ನ ಯೂಸ್ ಮಾಡಿಕೊಂಡು ನಾವು ಬ್ಯಾನರ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಆ್ಯಂಡ್ ಒನ್ಸ್ ಬ್ಯಾನರ್ ಇಸ್ ಕ್ರಿಯೇಟೆಡ್ ಯೂಸಿಂಗ್ ದೋಸ್ ಕೈಂಡ್ ಆಫ್ ಫ್ರೀ ಅಪ್ಲಿಕೇಶನ್ಸ್, ನೀವು ಅದನ್ನು ಅಪ್ಲೋಡ್ ಮಾಡಿಕೊಂಡ್ರೆ ನಿಮ್ದು ಅಕೌಂಟ್ ರೆಡಿ ಆಯಿತು, ಡನ್. ಸೊ ದಿಸ್ ಇಸ್ ದ ಮೇಜರ್ ಸ್ಟೆಪ್, ಆಯಿತಾ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದೇ ಮೇಜರ್ ಸ್ಟೆಪ್. ಒನ್ಸ್ ದಿಸ್ ಇಸ್ ಡನ್, ನೀವು ಬಯೋ ಆ್ಯಡ್ ಮಾಡಬೇಕಾಗತ್ತೆ. ಬಯೋ ಅಥವಾ ಇಟ್ಸ್ ಲೈಕ್ ಡಿಸ್ಕ್ರಿಪ್ಷನ್ ಟೈಪ್. ನಿಮ್ಮ ಅಕೌಂಟಲ್ಲಿ ನೀವು ಏನು ಮಾಡಬೇಕು ಅಂತಿದೆ, ಲೈಕ್ ವಾಟ್ ಆರ್ ಯು ಟ್ರೈಂಗ್ ಟು ಶೋ ಅಂತ. ಫಾರ್ ಎಕ್ಸಾಂಪಲ್ ನಂದು ಅಕೌಂಟಲ್ಲಿ ಹೌ ಐ ಹ್ಯಾವ್ ಆ್ಯಡೆಡ್ ಅಂದರೆ, ನಾನು ಟ್ರಾವೆಲ್ ವೀಡಿಯೋಸ್ ತಗೊಂಡ್ರೆ ದಟ್ ವಿಲ್ ಬಿ ಎ ಟ್ರಾವೆಲ್ ಬ್ಲಾಗ್, ಕುಕಿಂಗ್ ವೀಡಿಯೋಸ್ ತಗೊಂಡ್ರೆ ದಟ್ ವಿಲ್ ಬಿ ಕುಕಿಂಗ್ ಬ್ಲಾಗ್. ಸೊ ಹೀಗೆ ಜಸ್ಟ್ ಒಂದು ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂದು ಪ್ರೊಫೈಲಲ್ಲಿ. ಆ್ಯಂಡ್ ಅದರಲ್ಲಿ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಸಹ ಇನ್ಸ್ಟಾಗ್ರಾಮ್ ಲಿಂಕ್, ಫೇಸ್ಬುಕ್ ಲಿಂಕ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇವಾಗ ಯಾರಾದರೂ ನಂದು ಪ್ರೊಫೈಲ್ ವಿಸಿಟ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ದೇ ಕ್ಯಾನ್ ಡೈರೆಕ್ಟ್ಲಿ ಕಾಮೆಂಟ್ ಟು ಇನ್ಸ್ಟಾಗ್ರಾಮ್ ಆ್ಯಂಡ್ ನನ್ನ ಜೊತೆ ಚಾಟ್ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಟ್ ವಿಲ್ ಬಿ ಈಸಿ ಅಂತ. ವಿ ಕ್ಯಾನ್ ಆ್ಯಡ್ ಅವರ್ ಲಿಂಕ್ಸ್. ಸೊ ಇಷ್ಟು ಬೇಸಿಕ್ ಥಿಂಗ್ಸ್ ಆಗಿ ನಾವು ಯೂಟ್ಯೂಬಲ್ಲಿ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಕುಕಿಂಗ್ ವಿಡಿಯೋ ಮಾಡ್ತಿದ್ದೀರಾ ಅಂತಂದರೆ ಯು ಹ್ಯಾವ್ ಟು ರೆಕಾರ್ಡ್ ದ ವಿಡಿಯೋ. ಸೊ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಮೇಲೆ ಅದನ್ನ ಎಡಿಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕೆಲವು ಕ್ಲಿಪ್ಪಿಂಗ್ಸ್ ನಮಗೆ ಬೇಕಾಗಿರೋದಿಲ್ಲ, ಕೆಲವು ಕ್ಲಿಪ್ಪಿಂಗ್ಸಲ್ಲಿ ನಮಗೆ ಮ್ಯೂಸಿಕ್ ಹಾಕಬೇಕಾಗಿರುತ್ತೆ ಅಥವಾ ವಾಯ್ಸ್ ಓವರ್ ಮಾಡಬೇಕಾಗಿರುತ್ತೆ. ಸೊ ನಮಗೆ ವಿಡಿಯೋ ಹೇಗೆ ಬೇಕೋ ನಾವು ಎಡಿಟ್ ಮಾಡ್ಕೊಳ್ಬೋದು. ಸೊ ಐ ಆಮ್ ಯೂಸಿಂಗ್ VN ಎಡಿಟರ್ ಟು ಎಡಿಟ್ ದ ವಿಡಿಯೋಸ್. ಕೆಲವರು ಇನ್‌ಶಾರ್ಟ್ಸ ಯೂಸ್ ಮಾಡ್ತಾರೆ, ಕೆಲವರು ಪೇಯ್ಡ್ ಅಪ್ಲಿಕೇಶನ್ಸ ಯೂಸ್ ಮಾಡ್ತಿದ್ದಾರೆ. ಸದ್ಯಕ್ಕೆ ನಾನೆಲ್ಲ ಫ್ರೀ ಅಪ್ಲಿಕೇಶನ್ಸ್ ಮಾತ್ರ ಯೂಸ್ ಮಾಡ್ತಿದ್ದೀನಿ.
ತಮ್ನೇಲ್, ಬ್ಯಾನರ್ಸ್ ಎಲ್ಲ ಎಡಿಟ್ ಮಾಡಕ್ಕೆ ಐ ಆಮ್ ಯೂಸಿಂಗ್ ಕ್ಯಾನ್ವಾ ಅಪ್ಲಿಕೇಶನ್. ವಿಡಿಯೋನ ಎಡಿಟ್ ಮಾಡಕ್ಕೆ ಐ ಆಮ್ ಯೂಸಿಂಗ್ ವಿಎನ್ ಎಡಿಟರ್. ಇಷ್ಟೇ ಬೇಸಿಕ್ ಆ್ಯಂಡ್ ಇಟ್ ಈಸ್ ಫ್ರೀ ಅಪ್ಲಿಕೇಶನ್ಸ್. ಸೊ ಇಷ್ಟ ಆಯ್ತಾ, ವಿಡಿಯೋ ರೆಕಾರ್ಡ್ ಆಯಿತು, ಎಡಿಟಿಂಗ್ ಆಯಿತು. ನಾವು ಇದನ್ನು ಅಪ್ಲೋಡ್ ಮಾಡಬೇಕು. ಹೇಗೆ ಅಪ್ಲೋಡ್ ಮಾಡೋದಂದರೆ, ಯೂಟ್ಯೂಬಲ್ಲಿ ನಮಗೆ ಕೆಳಗಡೆ ಒಂದು ಪ್ಲಸ್ ಐಕನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ ಸಿಗುತ್ತೆ. ನಮ್ಮದು ಫೋನಲ್ಲಿ ಸೇವ್ ಆಗಿರುವಂಥ ವೀಡಿಯೋಸ್ಗಳೆಲ್ಲ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ನಾವು ಎಡಿಟ್ ಮಾಡಿ ಸೇವ್ ಮಾಡ್ಕೊಂಡಿರೋ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಸೆಲೆಕ್ಟ್ ಮಾಡಿ ನಾವು ಒಂದು ವೀಡಿಯೋಗೆ ತಮ್ನೇಲ್ ಹಾಕಬೇಕಾಗುತ್ತೆ. ಸೊ ತಮ್ನೇಲಲ್ಲಿ ಏನಂದರೆ, ನೀವು ವೀಡಿಯೋನ ಯಾವುದ್ರ ಬಗ್ಗೆ ಪೋಸ್ಟ್ ಮಾಡ್ತಿದ್ದೀರಾ ಅಂತ. ಸೊ ನಂದು ರೀಸೆಂಟ್ ವೀಡಿಯೋಸ್ ನೋಡಿದ್ರೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಸೊ ಅದು ಚಾಮುಂಡಿ ಬೆಟ್ಟದ್ದು ತಮ್ನೇಲ್ ಹಾಕಿದ್ದೀನಿ ನಾನು. ಬ್ಯಾಂಗ್ಳೂರ್ ಟು ಮೈಸೂರು ಚಾಮುಂಡಿ ಬೆಟ್ಟ ಅಂತ ಹಾಕಿದ್ದೇನೆ. ಇನ್ ಕೇಸ್ ನಾನು ಕುಕಿಂಗ್ ಮಾಡ್ತಿದ್ದೆ, ಕ್ರಿಸ್ಪಿ ಚಿಕನ್ ಮಾಡಿದ್ವಿ ರೀಸೆಂಟಾಗಿ. ಸೊ ನಂದು ತಮ್ನೇಲಲ್ಲಿ ನಾನು ಕ್ರಿಸ್ಪಿ ಚಿಕನ್, ಹೋಮ್ ಮೇಡ್ ಕ್ರಿಸ್ಪಿ ಚಿಕನ್ ಅಂತ ಹಾಕೊಂಡಿದ್ದೇನೆ. ಸೊ ನಿಮ್ಮದು ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ನೀವು ಹೇಳ್ತಾ ಇದ್ದೀರಾ, ಸೊ ಅದರ ಬಗ್ಗೆ ಒಂದು ಜಸ್ಟ್ ಏನಿರ್ಬೋದು ಅಂತ ಒಂದು ಟೈಟಲ್ ಥರ ಒಂದು ತಮ್ನೇಲಲ್ಲಿ ಹಾಕೊಬೋದು. ಒಂದೆರಡು ಫೋಟೋಸ್ ಹಾಕೊಂಡು ತಮ್ನೇಲಲ್ಲಿ ಹಾಕೊಬೋದು. ಸೊ ಎಗೇನ್ ತಮ್ನೇಲ್ಸ ನಾವು ಕ್ಯಾನ್ವಾ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡ್ಕೊಳ್ಬೋದು. ಸೊ ಕ್ಯಾನ್ವಾ ಅಪ್ಲಿಕೇಶನ್ ಇಸ್ ಎಗೇನ್ ಫ್ರೀ ಅಪ್ಲಿಕೇಶನ್. ನೀವು ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರಲ್ಲಿ ರೆಡಿಮೇಡ್ ಟೆಂಪ್ಲೇಟ್ಸ್, ನಮಗೆ ರೆಡಿ ಟೆಂಪ್ಲೇಟ್ಸ್ ಸಿಗುತ್ತೆ. ಸೊ ಯೂಸಿಂಗ್ ದ್ಯಾಟ್ ಟೆಂಪ್ಲೇಟ್ಸ್ ವಿ ಕ್ಯಾನ್ ಎಡಿಟ್ ದ thumbnail. So once the thumbnail is edited, that will also be saved in your gallery. ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ನೀವು ಮೇಲ್ಗಡೆ ಒಂದು ಇಮೇಜ್ ಐಕನ್ ಇರುತ್ತೆ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣನೇ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಇಮೇಜ್ ಐಕನ್, ಪ್ಲಸ್ ಐಕನ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಆಪ್ಷನ್ ಟು ಆ್ಯಡ್ ದ ತಮ್ನೇಲ್. ಆಲ್ರೆಡಿ ಫೋನಲ್ಲಿ ತಮ್ನೇಲ್ ಇರುತ್ತಲ್ಲ, ಸೆಲೆಕ್ಟ್ ಮಾಡ್ಕೊಂಡ ನಮಗೆ ತಮ್ನೇಲ್ ಆ್ಯಡ್ ಆಗುತ್ತೆ. ಸೊ ಅಲ್ಲಿಗೆ ತಮ್ನೇಲ್ ಆಯಿತು, ವಿಡಿಯೋನು ಅಪ್ಲೋಡ್ ಆಯಿತು. ಅದ್ರ ಕೆಳಗಡೆಗೆ ನಮಗೆ ಟೈಟಲ್ ಕೊಡಬೇಕಾಗುತ್ತೆ. ವಿಡಿಯೋದು ಟೈಟಲ್ ಏನು ಅಂತ ಕೊಡಬೇಕಾಗುತ್ತೆ. ಸೊ ಅದು ನಿಮಗೆ ಏನು ಬೇಕು ಅದನ್ನು ಒಂದೆರಡು ಮೂರು ವರ್ಡ್ಸಲ್ಲಿ ವಿಡಿಯೋ ಟೈಟಲ್ನ ಕೊಟ್ಟರೆ ಆಯಿತು. ಫಾರ್ ಎಕ್ಸಾಂಪಲ್, ಐ ಆಮ್ ವಿಸಿಟಿಂಗ್ ದ ಟೆಂಪಲ್. ಸೊ ಟೆಂಪಲ್ ವಿಸಿಟ್, ಅ ಡೇ ಇನ್ ಮೈ ಲೈಫ್ ಫಾರ್ ದಿಸ್ ಪರ್ಟಿಕ್ಯುಲರ್ ಟೆಂಪಲ್. ಸೊ ಹಾಗೆ ಆರ್ ಕುಕಿಂಗ್ ವ್ಲಾಗ್, ಕ್ರಿಸ್ಪಿ ಚಿಕನ್, ಕುಕಿಂಗ್ ಕ್ರಿಸ್ಪಿ ಚಿಕನ್, ಹೋಮ್ ಮೇಡ್ ಕ್ರಿಸ್ಪಿ ಚಿಕನ್. ಸೊ ವಾಟ್ ಎವರ್ ನಿಮಗೆ ಏನು ಆ ವಿಡಿಯೋದ ಬಗ್ಗೆ ಟೈಟಲ್ ಕೊಡಬೇಕು ಅಂತ ಇರುತ್ತೋ, ಸೊ ಆ ಟೈಟಲ್ನ ನೀವು ಅದ್ರ ವಿಡಿಯೋ ಹತ್ರ ಹಾಕ್ಕೊಳ್ತೀರಾ. ಸೊ ಇಲ್ಲಿಗೆ ನೀವು ಟೈಟಲ್ ಕೊಟ್ಟಾಯಿತು. ಇದಾದಮೇಲೆ ನಿಮಗೆ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಲಿಕ್ಕೆ ಸ್ಪೇಸ್ ಸಿಗುತ್ತೆ. ಸೊ ಆ ಡಿಸ್ಕ್ರಿಪ್ಷನಲ್ಲಿ ನೀವು ಎಲಾಬ್ರೇಟಾಗಿ ನಿಮಗೆ ಏನು ಬೇಕದು, ಅದು ಮ್ಯಾಂಡೇಟರಿ ಅಲ್ಲ. ನಿಮಗೆ ಇಫ್ ಇನ್ ಕೇಸ್ ಮೋರ್ ಇನ್ಫಾರ್ಮೇಷನ್ ಕೊಡಬೇಕು ವಿಡಿಯೋ ಬಗ್ಗೆ ಅಂತ ಹೇಳ್ತಿದ್ರೆ, ಇವಾಗ ಕುಕ್ಕಿಂಗ್ ಮಾಡಿದ್ರೆ ಅದರ ರೆಸಿಪೀಸ್ ಎಲ್ಲ ಆ್ಯಡ್ ಮಾಡಬೇಕು ಅಂತ ಇದ್ದರೆ, ಅಥವಾ ನೀವು ಟ್ರಾವೆಲ್ ಹೋಗಿದ್ರೆ ಅದ್ರ ಐಟನರೀಸ್ ಎಲ್ಲ ನಿಮಗೆ ಎಂಟರ್ ಮಾಡಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ, ಯು ಕ್ಯಾನ್ ಡೂ ಇಟ್. ಎಲ್ಲದ್ರ ಬಗ್ಗೆ, ಸೊ ಎನಿಥಿಂಗ್ ಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಅಂತಂದರೆ ಯು ಕ್ಯಾನ್ ಎಕ್ಸ್ಪ್ಲೇನ್ ಆ ಟೆಕ್ನಾಲಜಿ ಬಗ್ಗೆ ಆರ್ ರಿಲೇಟೆಡ್ ಡಿವೈಸಸ್ ಬಗ್ಗೆ ಯು ಕ್ಯಾನ್ ಎಕ್ಸ್ಪ್ಲೇನ್. ಪ್ಲಸ್ ಯು ಕ್ಯಾನ್ ಆ್ಯಡ್ ದ ಲಿಂಕ್ಸ್, ಲೈಕ್ ಅಮೆಝಾನಿಂದ ಏನಾದರೂ ಪರ್ಚೇಸ್ ಮಾಡಿದರೆ ಅಮೆಝಾನ್ದು ಲಿಂಕ್ಸ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಸೊ ದಿಸ್ ಇಸ್ ನಾಟ್ ಮ್ಯಾಂಡೇಟರಿ. ನಿಮಗೆ ಹೇಗೆ ಬೇಕು ಅದನ್ನು ನೀವು ಡಿಸ್ಕ್ರಿಪ್ಷನ್ನ ಮಾಡ್ಕೊಳ್ಬೋದು. ಸೊ ಒನ್ಸ್ ಡಿಸ್ಕ್ರಿಪ್ಷನ್ ಇಸ್ ಆ್ಯಡೆಡ್, ಟ್ಯಾಗ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಎಗೇನ್ ಟ್ಯಾಗ್ಸ್ ಅಂತ ಹೇಳಿದರೆ ಇಟ್ಸ್ ಲೈಕ್ ಅ ಕೀವರ್ಡ್. ಓಕೆ, ಇನ್ನು ಟ್ಯಾಗ್ಸ್ ಅಂತ ಬಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಕುಕ್ಕಿಂಗ್ ವ್ಲಾಗ್ ಮಾಡ್ತಿದ್ದೀರಾ ಅಂತ ಹೇಳಿದರೆ, ಕನ್ನಡ ವ್ಲಾಗ್ ಅಂತ ಆಗಿದ್ರೆ ಕನ್ನಡ ವ್ಲಾಗ್ ಅಂತ ಹಾಕೊಬೋದು. ಕುಕ್ಕಿಂಗ್ ಅಂತ ಹೇಳಿದ್ರೆ ಚಿಕನ್ ಅಂತ ಹಾಕೊಬೋದು, ಚಿಕನ್ ರೆಸಿಪೀಸ್ ಅಂತ ಹಾಕೊಬೋದು, ಚಿಕನ್ ರೆಸಿಪಿ ಇನ್ ಕನ್ನಡ ಅಂತ ಹಾಕೊಬೋದು. ಸೊ ನಿಮಗೆ ಏನೇನೆಲ್ಲ ರಿಲೇಟೆಡ್ ಕೀವರ್ಡ್ಸ್ ಅಂತ ಇರುತ್ತಲ್ಲ, ಒಂದು ವಿಡಿಯೋಗೆ ಸಂಬಂಧಪಟ್ಟ ವರ್ಡ್ಸ್ಗಳನ್ನು ನೀವು ಟ್ಯಾಗ್ಸಲ್ಲಿ ಹಾಕೊಬೋದು. ಸೊ ದ್ಯಾಟ್ ಇಫ್ ಸವನ್ ಕಮ್ಸ್ ಅಂಡ್ ಸರ್ಚ್, ಇವಾಗ ನಾಳೆ ಯಾರಾದರೂ ಬಂದು ಯೂಟ್ಯೂಬಲ್ಲಿ ಕನ್ನಡ ವ್ಲಾಗ್ಸ್ ಅಂತ ಚೆಕ್ ಮಾಡಿದ್ರೆ ಪ್ರಾಬಬ್ಲಿ ದೇರ್ ಇಸ್ ಅ ಚಾನ್ಸಸ್ ಆಫ್ ಫಾರ್ ಯೋರ್ ವಿಡಿಯೋಸ್ ಟು ಪಾಪ್ ಅಪ್, ಆಯಿತಾ. ಅದು ಒನ್ ರೀಸನ್ ಆಗಿರುತ್ತೆ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ SEO, ಅಂದರೆ ರಿಲೇಟೆಡ್ ಯಾವುದಾದ್ರೂ ಬೇರೆ ವೀಡಿಯೋಸ್ ಬೇರೆಯವ್ರು ಸರ್ಚ್ ಮಾಡಿದ್ರು, ಬಿಕಾಸ್ ಆಫ್ ದಿಸ್ ಟ್ಯಾಗ್ ವರ್ಡ್ಸ್ ನಿಮ್ಮದು ವೀಡಿಯೋಸ ಪಾಪಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಟ್ಯಾಗ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಟ್ಯಾಗ್ಸ್ ಆ್ಯಡ್ ಮಾಡಿ ಆಯ್ತಲ್ಲ. ಹಾಂ, ಸೊ ಇಷ್ಟು ಟ್ಯಾಗ್ಸ್ ಆ್ಯಡ್ ಮಾಡಿ ಸೇವ್ ಮಾಡಿದರೆ ಮುಗೀತು. ಸೊ ಯು ಹ್ಯಾವ್ ಅಪ್ಲೋಡೆಡ್ ಯುವರ್ ವೀಡಿಯೋಸ್. ಸೊ ನಾನು ಪಾಯಿಂಟ್ಸ್ ಬರೆದಿಟ್ಕೊಂಡಿದ್ದೆ, ಸೊ ದಟ್ ಐ ವಿಲ್ ನಾಟ್ ಮಿಸ್ ಎನಿ ಆಫ್ ದ ಪಾಯಿಂಟ್ಸ್ ಅಂತ ಒಂದ್ಸರ್ತಿ ಕ್ರಾಸ್ ಚೆಕ್ ಮಾಡ್ತೀನಿ. ಸೊ ಏನಂದರೆ, ಅಕೌಂಟನ್ನು ನಾವು ಆ್ಯಡ್ ಮಾಡ್ಕೊಳ್ತೀವಿ, ಅದಕ್ಕೆ ಪ್ರೊಫೈಲ್ ಪಿಕ್ಚರ್ ಆ್ಯಡ್ ಮಾಡ್ತೀವಿ, ಬ್ಯಾನರ್ ಆ್ಯಡ್ ಮಾಡ್ತೀವಿ, ಬಯೋ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ತೀವಿ, ಬೇರೆ ಇನ್ಸ್ಟಾ ID ಎಲ್ಲ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಅದಾದಮೇಲೆ ವೀಡಿಯೋ ಕ್ರಿಯೇಟ್ ಮಾಡೋದು, ಎಡಿಟ್ ಮಾಡೋದು, thumbnail ಪ್ರಿಪೇರ್ ಮಾಡೋದು ಯೂಸಿಂಗ್ ದ ಫ್ರೀ ಅಪ್ಲಿಕೇಶನ್, ಆರ್ ಇಫ್ ಯು ಹ್ಯಾವ್ ಮನಿ ಯು ಕ್ಯಾನ್ ಆಲ್ಸೋ ಯೂಸ್ ಅಪ್ಲಿಕೇಶನ್ನ ಪರ್ಚೇಸ ಮಾಡ್ಬೋದು. ಸರಿನಾ? ದೆನ್ ಅಪ್ಲೋಡ್ ವೀಡಿಯೋಸ್ ಮಾಡಿ ಆಯಿತು. ಸೊ ಹೌ ಯು ಅಪ್ಲೋಡ್ ಅದು ಆಯಿತು, ಲೈಕ್ ಕ್ಲಿಕ್ಕಿಂಗ್ ಆನ್ ದಟ್ ಪ್ಲಸ್ ಐಕನ್. ಆಮೇಲೆ ತಮ್ನೇಲ್ ಚೂಸ್ ಮಾಡಿ ಅದು ಹಾಕ್ತೀರಾ, ಟ್ಯಾಗ್ಸ್ ಆ್ಯಡ್ ಮಾಡ್ತೀರಾ, ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ತೀರಾ, ಇಷ್ಟೇ. ಸೊ ಇಷ್ಟೇ, ದಿಸ್ ಇಸ್ ಅ ಸಿಂಪಲ್ ಸ್ಟೆಪ್. ಸೊ ನಿಮಗೆ ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಪ್ರಾಬಬ್ಲಿ ಯು ಕ್ಯಾನ್ ಯೂಸ್ ಶಾರ್ಟ್ ವೀಡಿಯೋಸ್, ಅದೇ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ಬೋದು. ಶಾರ್ಟ್ಸ್ನ ಅಪ್ಲೋಡ್ ಮಾಡೋದು ಈಸಿ, ಲೈಕ್ ವರ್ಟಿಕಲ್ ಆಗಿ ನಾವು ವೀಡಿಯೋಸ್ನ ತೆಗೆದು ವಿ ಕ್ಯಾನ್ ಪೋಸ್ಟ್ ಇಟ್. ಇನ್ ಕೇಸ್ ನೀವು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದ್ರೆ ಅದು ಯಾವಾಗಲೂ ಹಾರಿಜಾಂಟಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಶಾರ್ಟ್ಸ್ ಅಂತ
ಆದರೆ ನಾವು ಫೋನನ್ನು ಹೀಗಿಟ್ಕೊಂಡು ವಿಡಿಯೋ ಮಾಡ್ಕೊಳ್ತೇವೆ ವರ್ಟಿಕಲ್ ಆಗಿ. ಇಫ್ ಇನ್ ಕೇಸ್ ನಾವು ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೇವೆ ಯೂಟ್ಯೂಬಿಗೆ, ಅದನ್ನು ವಿ ಹೋಲ್ಡ್ ಇಟ್ ಲೈಕ್ ದಿಸ್, ಹೀಗೆ ಆರಿಸಾಂಟಲ್ ಆಗಿ ನಾವು ವಿಡಿಯೋಸ್ನ ತಕ್ಕೊಳ್ಬೇಕಾಗುತ್ತೆ. ಸೊ ದಿಸ್ ಇಸ್ ಹೌ ಯು ವಿಲ್ ಶೂಟ್ ದ ವಿಡಿಯೋಸ್. ಮತ್ತು ಮತ್ತೇನು, ಹಾಂ, ದಿಸ್ ಇಸ್ ಸಿಂಪಲ್ ಸ್ಟೆಪ್. ಸೊ ಪ್ರಾಬಬ್ಲಿ ನಿಮಗೆ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಅಥವಾ ಎಡಿಟ್ ಮಾಡೋಕ್ಕೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ನಿಮಗೆ ಫೀಲ್ ಆದರೆ, ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಶಾರ್ಟ್ಸ್ ಮಾಡೋದು ಈಸಿ ಅಲ್ಲ. ಸೊ ಒಂದು ಕುಕಿಂಗ್ ಮಾಡುವಾಗ ಶಾರ್ಟ್ಸ್ ತೆಗೆದು ಒಂದು 4-5 ಕ್ಲಿಪ್ಸ್ ತೆಕ್ಕೊಂಡ್ರೆ ಮುಗೀತು, ಒಂದು ಶಾರ್ಟ್ಸ್ ರೆಡಿ ಆಗುತ್ತೆ. ಸೊ ಯು ಕ್ಯಾನ್ ಪೋಸ್ಟ್ ಶಾರ್ಟ್ಸ್ ಪೋಸ್ಟ್ ಮಾಡೋದು ಈಸಿ. ಆ್ಯಂಡ್ ಯೂಟ್ಯೂಬಿಂದ ಹಣ ಬರಬೇಕು ಅಂದರೆ ದರ್ ಇಸ್ ಅ ಮೊನಟೈಸೇಷನ್ ಕ್ರೈಟೀರಿಯಾ. ಪ್ರಾಬಬ್ಲಿ ಅದನ್ನ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ, ಲೈಕ್ ವಾಟ್ ಇಸ್ ಮೊನಟೈಸೇಷನ್ ಕ್ರೈಟೀರಿಯಾಸ್, ಏನೇನಿದೆ ಹಣ ಬರಲಿಕ್ಕೆ ಅಂತೆಲ್ಲ. ಸೊ ಸದ್ಯಕ್ಕೆ ಇನ್ ದಿಸ್ ವಿಡಿಯೋ ಐ ಆಮ್ ಟೆಲ್ಲಿಂಗ್ ಯು ಹೌ ಯು ಕ್ಯಾನ್ ಸ್ಟಾರ್ಟ್ ಯೂಟ್ಯೂಬ್ ಇನ್ 2025. ಸೊ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಎಲ್ಲ ಫ್ರೀ, ಇದರಲ್ಲಿ ನಿಮಗೆ ಏನು ₹1 ಖರ್ಚಿಲ್ಲ, ಎಲ್ಲ ಫ್ರೀ. ಇಟ್ಸ್ ಜಸ್ಟ್ ದಟ್ ಯು ಹ್ಯಾವ್ ಟು ಕಮ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಆ್ಯಂಡ್ ರೆಕಾರ್ಡ್ ದ ವಿಡಿಯೋಸ್. ಆರ್ ಯು ಕ್ಯಾನ್ ಆಲ್ಸೋ, ನಿಮಗೆ ಮುಂದೆ ಬರೋಕ್ಕೆ ಕಾನ್ಫಿಡೆನ್ಸ್ ಇಲ್ಲ, ಕ್ಯಾಮ್ರಾ ಮುಂದೆ ಬಂದು ಮಾತಾಡೋ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ, ಯು ಕ್ಯಾನ್ ಆಲ್ಸೋ ಡೂ ವಾಯ್ಸ್ ಓವರ್ ಮಾಡ್ಬೋದು. ಜಸ್ಟ್ ವಿಡಿಯೋಸ್ ತಗೊಂಡು ಬರ್ಬೋದು, ಹೊರಗಡೆ ಹೋದಾಗ ಮನೆಗೆ ಬಂದು ಯು ಕ್ಯಾನ್ ಡೂ ವಾಯ್ಸ್ ಓವರ್. ನಾ ಹೇಳಿದೆ ಒಂದು ಅಪ್ಲಿಕೇಶನ್ VN ಎಡಿಟರ್ ಅಂತ, ಅದು ಫ್ರೀ ಅಪ್ಲಿಕೇಶನ್. ಸೊ ಅದರಲ್ಲಿ ವಾಯ್ಸ್ ಓವರ್ ಸಹ ಮಾಡ್ಬೋದು. ಆ್ಯಂಡ್ ಇಲ್ಲಾಂದರೆ ನೀವು ವಿಡಿಯೋ ತೆಗೆಯುವಾಗ ಬ್ಯಾಕ್ ಸೈಡಿಂದ ಮಾತಾಡಿದ್ರು ಸಹ ಆಗ್ತದೆ. ಸೊ ಇಟ್ಸ್ ಓನ್ಲಿ ಥಿಂಗ್ ದಟ್ ಯು ಹ್ಯಾವ್ ಟು ಟೇಕ್ ಅ ವಿಡಿಯೋಸ್ ಆ್ಯಂಡ್ ಪೋಸ್ಟ್ ಇಟ್ ಅಷ್ಟೇ. ಸೊ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಅ ಯೂಟ್ಯೂಬ್ ಇನ್ 2025, ದಿಸ್ ಇಸ್ ದ ಬೇಸಿಕ್ ಸ್ಟೆಪ್ಸ್ ಟು ಡೂ. ಯಾ ಇಷ್ಟೇ ಅನಿಸುತ್ತೆ ಸದ್ಯಕ್ಕೆ. ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ದರೆ ಪ್ರಾಬಬ್ಲಿ ಐ ವಿಲ್ ಡೂ ಅನದರ್ ವ್ಲಾಗ್ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಲವ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.